ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಮಾತುಗಳು, ಆ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲೇಬೇಕು ಅಂತ ಡಿಕೆ ಶಿವಕುಮಾರ್ ಬಣದ ಹಲವು ಶಾಸಕರು ಎರಡನೇ ರೌಂಡ್ ದೆಹಲಿಗೆ ಹೋಗಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ಅಂಡ್ ಟೀಮ್, ಈಗ ಮಾಗಡಿಯ ಶಾಸಕ ಬಾಲಕೃಷ್ಣ ಮತ್ತು ತಂಡ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಬೇಕು, ನಮ್ಮ ಡಿಕೆ ಸಾಹೇಬರನ್ನ ನೀವು ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತಿದ್ದಾರೆ. ಅವರ ಸ್ಟ್ರಾಟಜಿಗಳು ಯಾವ ರೀತಿ ಇದೆ ಒಂದ್ಸರಿ ನೋಡ್ಕೊಂಡು. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. ಶತಾಯ ಗತಾಯ ಮುಖ್ಯಮಂತ್ರಿ ಗದ್ದುಗೆ ಹಿಡಿಲೇಬೇಕು ಅಂತ ಶಪಥ ಮಾಡಿದ್ದಾರೆ. ಡಿಕೆಶಿ ಪರ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಡಿಕೆಶಿಗೆ ಪಟ್ಟ ಕಟ್ಟಲು ಆಪ್ತ ಶಾಸಕರ ಕಸರತ್ತು. ದೆಹಲಿಯಲ್ಲಿ ಡಿಕೆಶಿ ಬಣದಿಂದ ಮಸಲತ್ತು. ಡಿಕೆಶಿ ಪರ ಲಾಬಿ ಮಾಡೋಕೆ ಈಗಾಗಲೇ ದೆಹಲಿಗೆ ಹಾರಿದ್ದ ಆಪ್ತ ಶಾಸಕರು ಬರೀ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ಮತ್ತೆ ದೆಹಲಿಗೆ ಹಾರಿದೆ. ತಮ್ಮ ನಾಯಕನನ್ನ ಸಿಎಂ ಪಟ್ಟದಲ್ಲಿ ಕೂರಿಸಲು ಆಪ್ತ ಶಾಸಕರು ದೆಹಲಿಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು, ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಏರಲು ಕಸರತ್ತು ನಡೆಸ್ತಾ ಇದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಎಸಿ ಶ್ರೀನಿವಾಸ್, ಮಾಗಡಿ ಬಾಲಕೃಷ್ಣ, ನಯ್ಯನ ಮೋಟಮ್ಮ, ಕದಲೂರು ಉದಯ್, ಮಹೇಂದ್ರ ತಮ್ಮಣ್ಣನವರ್, ಬಾಳಾಸಾಹೇಬ್ ಪಾಟೀಲ್, ಬಸವರಾಜ ಶಿವಗಂಗಾ ನಿನ್ನೆ ರಾತ್ರಿಯೇ ದೆಹಲಿ ಹಾರಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ದೆಹಲಿ ಯಾತ್ರೆ ಬಗ್ಗೆ ಸಿಎಂ ನನಗೇನು ಕೇಳಿಲ್ಲ. ಸಚಿವ ಚಲುವರಾಯಸ್ವಾಮಿ ರಿಯಾಕ್ಷನ್. ಅವರೇನು ನನ್ನ ಸಾಹೇಬ್ ಕೇಳಿಲ್ಲ, ಆ ವಿಚಾರ ಚರ್ಚೆ ಮಾಡಲಿಲ್ಲ. ಅದು ವಿಚಾರ ಚರ್ಚೆಗೆ ಹೋಗದೇ ಇರೋದ್ರಿಂದ ಹೇಳೋದಿಲ್ಲ. ನಾನು ಹೋಗಿತ್ತು ನಿಮಗೆ ಸ್ಪಷ್ಟತೆ ಕೊಟ್ಟಿದ್ದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ MSP ಪ್ರೊಕ್ಯೂರ್ ಮಾಡಿದ್ದು. ಮತ್ತು ನಾನು ವೇಣುಗೋಪಾಲ್ನ ಶುಕ್ರವಾರನ ಯಾರನ್ನು ಭೇಟಿನೇ ಮಾಡಿಲ್ಲ ಅಂತ ಬುಲಾವ್ ನೀಡಿ ಹರಿಪ್ರಸಾದ್ ಕರೆಸಿಕೊಂಡ್ರ ರಾಹುಲ್. ನಾಯಕತ್ವ ಬದಲಾವಣೆ ಗುದ್ದಾಟದ ಬೆನ್ನಲ್ಲೇ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಕುರ್ಚಿ ಕಾಳಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರಂತೆ. ಖುದ್ದು ರಾಹುಲ್ ಗಾಂಧಿಯವರೇ ಬಿಕೆ ಹರಿಪ್ರಸಾದ್ರನ್ನ ಕರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡಿದೆ. ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರು. ಥ್ಯಾಂಕ್ ಯು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ಬಣದ ದೃಢ ನಿಲುವಾಗಿದೆಯಂತೆ. ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಮಾತುಗಳು, ಆ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲೇಬೇಕು ಅಂತ ಡಿಕೆ ಶಿವಕುಮಾರ್ ಬಣದ ಹಲವು ಶಾಸಕರು ಎರಡನೇ ರೌಂಡ್ ದೆಹಲಿಗೆ ಹೋಗಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ಅಂಡ್ ಟೀಮ್, ಈಗ ಮಾಗಡಿಯ ಶಾಸಕ ಬಾಲಕೃಷ್ಣ ಮತ್ತು ತಂಡ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಬೇಕು, ನಮ್ಮ ಡಿಕೆ ಸಾಹೇಬರನ್ನ ನೀವು ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತಿದ್ದಾರೆ. ಅವರ ಸ್ಟ್ರಾಟಜಿಗಳು ಯಾವ ರೀತಿ ಇದೆ ಒಂದ್ಸರಿ ನೋಡ್ಕೊಂಡು. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. ಶತಾಯ ಗತಾಯ ಮುಖ್ಯಮಂತ್ರಿ ಗದ್ದುಗೆ ಹಿಡಿಲೇಬೇಕು ಅಂತ ಶಪಥ ಮಾಡಿದ್ದಾರೆ. ಡಿಕೆಶಿ ಪರ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಡಿಕೆಶಿಗೆ ಪಟ್ಟ ಕಟ್ಟಲು ಆಪ್ತ ಶಾಸಕರ ಕಸರತ್ತು. ದೆಹಲಿಯಲ್ಲಿ ಡಿಕೆಶಿ ಬಣದಿಂದ ಮಸಲತ್ತು. ಡಿಕೆಶಿ ಪರ ಲಾಬಿ ಮಾಡೋಕೆ ಈಗಾಗಲೇ ದೆಹಲಿಗೆ ಹಾರಿದ್ದ ಆಪ್ತ ಶಾಸಕರು ಬರೀ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ಮತ್ತೆ ದೆಹಲಿಗೆ ಹಾರಿದೆ. ತಮ್ಮ ನಾಯಕನನ್ನ ಸಿಎಂ ಪಟ್ಟದಲ್ಲಿ ಕೂರಿಸಲು ಆಪ್ತ ಶಾಸಕರು ದೆಹಲಿಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು, ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಏರಲು ಕಸರತ್ತು ನಡೆಸ್ತಾ ಇದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಎಸಿ ಶ್ರೀನಿವಾಸ್,
ಮಾಗಡಿ ಬಾಲಕೃಷ್ಣ, ನಯ್ಯನ ಮೋಟಮ್ಮ, ಕದಲೂರು ಉದಯ್, ಮಹೇಂದ್ರ ತಮ್ಮಣ್ಣನವರ್, ಬಾಳಾಸಾಹೇಬ್ ಪಾಟೀಲ್, ಬಸವರಾಜ ಶಿವಗಂಗಾ ನಿನ್ನೆ ರಾತ್ರಿಯೇ ದೆಹಲಿ ಹಾರಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ದೆಹಲಿ ಯಾತ್ರೆ ಬಗ್ಗೆ ಸಿಎಂ ನನಗೇನು ಕೇಳಿಲ್ಲ. ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಷನ್. ಅವರೇನು ನನ್ನ ಸಾಹೇಬ್ ಕೇಳಿಲ್ಲ, ಆ ವಿಚಾರ ಚರ್ಚೆ ಮಾಡಲಿಲ್ಲ. ಅದು ವಿಚಾರ ಚರ್ಚೆಗೆ ಹೋಗದೇ ಇರೋದ್ರಿಂದ ಹೇಳೋದಿಲ್ಲ. ನಾನು ಹೋಗಿತ್ತು ನಿಮಗೆ ಸ್ಪಷ್ಟತೆ ಕೊಟ್ಟಿದ್ದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ MSP ಪ್ರೊಕ್ಯೂರ್ ಮಾಡಿದ್ದು. ಮತ್ತು ನಾನು ವೇಣುಗೋಪಾಲ ಶುಕ್ರವಾರನ ಯಾರನ್ನು ಭೇಟಿನೇ ಮಾಡಿಲ್ಲ ಅಂತ ಪ್ರಶ್ನೆ. ಬುಲಾವ್ ನೀಡಿ ಹರಿಪ್ರಸಾದ್ ಕರೆಸಿಕೊಂಡ್ರ ರಾಹುಲ್. ನಾಯಕತ್ವ ಬದಲಾವಣೆ ಗುದ್ದಾಟದ ಬೆನ್ನಲ್ಲೇ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಕುರ್ಚಿ ಕಾಳಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರಂತೆ. ಖುದ್ದು ರಾಹುಲ್ ಗಾಂಧಿಯವರೇ ಬಿಕೆ ಹರಿಪ್ರಸಾದ್ರನ್ನ ಕರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡಿದೆ. ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರು. ಥ್ಯಾಂಕ್ ಯು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ಬಣದ ದೃಢ ನಿಲುವಾಗಿದೆಯಂತೆ. ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಮಾತುಗಳು, ಆ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲೇಬೇಕು ಅಂತ ಡಿಕೆ ಶಿವಕುಮಾರ್ ಬಣದ ಹಲವು ಶಾಸಕರು ಎರಡನೇ ರೌಂಡ್ ದೆಹಲಿಗೆ ಹೋಗಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ಅಂಡ್ ಟೀಮ್, ಈಗ ಮಾಗಡಿಯ ಶಾಸಕ ಬಾಲಕೃಷ್ಣ ಮತ್ತು ತಂಡ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಬೇಕು, ನಮ್ಮ ಡಿಕೆ ಸಾಹೇಬರನ್ನ ನೀವು ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತಿದ್ದಾರೆ. ಅವರ ಸ್ಟ್ರಾಟಜಿಗಳು ಯಾವ ರೀತಿ ಇದೆ ಒಂದ್ಸರಿ ನೋಡ್ಕೊಂಡು. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. ಶತಾಯ ಗತಾಯ ಮುಖ್ಯಮಂತ್ರಿ ಗದ್ದುಗೆ ಹಿಡಿಲೇಬೇಕು ಅಂತ ಶಪಥ ಮಾಡಿದ್ದಾರೆ. ಡಿಕೆಶಿ ಪರ ಆಪ್ತ ಶಾಸಕರು ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಡಿಕೆಶಿಗೆ ಪಟ್ಟ ಕಟ್ಟಲು ಆಪ್ತ ಶಾಸಕರ ಕಸರತ್ತು. ದೆಹಲಿಯಲ್ಲಿ ಡಿಕೆಶಿ ಬಣದಿಂದ ಮಸಲತ್ತು. ಡಿಕೆಶಿ ಪರ ಲಾಬಿ ಮಾಡೋಕೆ ಈಗಾಗಲೇ ದೆಹಲಿಗೆ ಹಾರಿದ್ದ ಆಪ್ತ ಶಾಸಕರು ಬರೀ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಇದೀಗ ಕನಕಪುರ ಬಂಡೆಯ ಮತ್ತೊಂದು ಬಣ ಮತ್ತೆ ದೆಹಲಿಗೆ ಹಾರಿದೆ. ತಮ್ಮ ನಾಯಕನನ್ನ ಸಿಎಂ ಪಟ್ಟದಲ್ಲಿ ಕೂರಿಸಲು ಆಪ್ತ ಶಾಸಕರು ದೆಹಲಿಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು. ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಏರಲು ಕಸರತ್ತು ನಡೆಸ್ತಾ ಇದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಎಸಿ ಶ್ರೀನಿವಾಸ್, ಮಾಗಡಿ ಬಾಲಕೃಷ್ಣ, ನಯ್ಯನ ಮೋಟಮ್ಮ, ಕದಲೂರು ಉದಯ್, ಮಹೇಂದ್ರ ತಮ್ಮಣ್ಣನವರ್, ಬಾಳಾಸಾಹೇಬ್ ಪಾಟೀಲ್, ಬಸವರಾಜ ಶಿವಗಂಗಾ ನಿನ್ನೆ ರಾತ್ರಿಯೇ ದೆಹಲಿ ಹಾರಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ದೆಹಲಿ ಯಾತ್ರೆ ಬಗ್ಗೆ ಸಿಎಂ ನನಗೇನು ಕೇಳಿಲ್ಲ. ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಷನ್. ಅವರೇನು ನನ್ನ ಸಾಹೇಬ್ ಕೇಳಿಲ್ಲ, ಆ ವಿಚಾರ ಚರ್ಚೆ ಮಾಡಲಿಲ್ಲ. ಅದು ವಿಚಾರ ಚರ್ಚೆಗೆ ಹೋಗದೇ ಇರೋದ್ರಿಂದ ಹೇಳೋದಿಲ್ಲ. ನಾನು ಹೋಗಿತ್ತು ನಿಮಗೆ ಸ್ಪಷ್ಟತೆ ಕೊಟ್ಟಿದ್ದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ MSP ಪ್ರೊಕ್ಯೂರ್ ಮಾಡಿದ್ದು. ಮತ್ತು ನಾನು ವೇಣುಗೋಪಾಲ ಶುಕ್ರವಾರನ ಯಾರನ್ನು ಭೇಟಿನೇ ಮಾಡಿಲ್ಲ ಅಂತ ಪ್ರಶ್ನೆ. ಬುಲಾವ್ ನೀಡಿ ಹರಿಪ್ರಸಾದ್ ಕರೆಸಿಕೊಂಡ್ರ ರಾಹುಲ್. ನಾಯಕತ್ವ ಬದಲಾವಣೆ ಗುದ್ದಾಟದ ಬೆನ್ನಲ್ಲೇ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಕುರ್ಚಿ ಕಾಳಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರಂತೆ. ಖುದ್ದು ರಾಹುಲ್ ಗಾಂಧಿಯವರೇ ಬಿಕೆ ಹರಿಪ್ರಸಾದ್ರನ್ನ ಕರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡಿದೆ. ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂದ್ರು. ಥ್ಯಾಂಕ್ ಯು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ಬಣದ ದೃಢ ನಿಲುವಾಗಿದೆಯಂತೆ. ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.